ಅದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಹರಿವಂಶ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಶ್ರೀನಿವಾಸ ಭೂವೈಕುಂಠದಲ್ಲಿ ನಡೆಸಿಕೊಳ್ಳುತ್ತಾ ಇರತಕ್ಕಂತ ಬ್ರಹ್ಮೋತ್ಸವಗಳನ್ನ ತಾನು ಮುಳಬಾಗಿಲಿನಲ್ಲಿ ಮೂಡಲ ತಿರುಮಲ ಎಂದು ಹೆಸರಿಗೆ ವಾಸಿಯಾಗಿರ್ತಕ್ಕಂಥ ಮುಳಬಾಗಿಲು ಕ್ಷೇತ್ರದಲ್ಲಿ ಹರಿವಂಶ ವೈಭವ ಮಂಟಪದಲ್ಲಿ ಸ್ವಾಮಿ ಕಳೆದ 13 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾನೆ. ಈ 13ನೆಯ ಬ್ರಹ್ಮೋತ್ಸವದ ಒಂದು ಆಚರಣೆಯ ಸಲುವಾಗಿ ನೂತನ ವಿರಾಟ್ ಮೂರ್ತಿಯನ್ನ ಮಾಡಿಸಬೇಕು ಅಂತ ನಮ್ಮ ಬ್ರಹ್ಮೋತ್ಸವ ಸಮಿತಿ ನಿರ್ಧರಿಸಿದ್ದು, ಅದರ ಸಲುವಾಗಿ ಕಳೆದ 5 ವರ್ಷದ ಹಿಂದೆ ಬ್ರಹ್ಮೋತ್ಸವಗಳಿಗೆ ಉತ್ಸವ ಮೂರ್ತಿಯನ್ನ ಮಾಡಿಕೊಟ್ಟಂತ ಶಿಲ್ಪಿ ಮಂಜುನಾಥಾಚಾರ್ಯ ಅವರನ್ನೇ ನಾವು ನಮ್ಮ ವಿರಾಟ್ ಮೂರ್ತಿಯವರನ್ನ ಸಿದ್ಧ ಮಾಡಿಕೊಳ್ಳಿಕ್ಕೆ ಆಯ್ಕೆ ಮಾಡಿಕೊಂಡು ಅವರು ಈ ದಿನ ಈ ಭವ್ಯವಾದ ವೈಭವ ಮೂರ್ತಿಯನ್ನ ಸಿದ್ಧಪಡಿಸಿ ಕೊಡ್ತಾ ಇದ್ದಾರೆ. ಈ ಭವ್ಯ ಮೂರ್ತಿಯನ್ನ ಈ ದಿನ ತೆಗೆದುಕೊಂಡೋಗಿ ನಮ್ಮ ತ್ರಯೋದಶ ವಾರ್ಷಿಕ ಶ್ರೀ ವಿಷ್ಣು ಮಹಾಯಾಗ ಮಹೋತ್ಸವ ಪ್ರಾರಂಭ ಆಗ್ತಾ ಇದೆ. ನಾಳೆ ದಿನ ಅಧಿವಾಸ ಹೋಮಗಳು, ನಾಳೆ ಸಂಜೆ ಸ್ವಾಮಿಯವರ ಒಂದು ವೈಭವದ ಶಾಂತಿ ಹೋಮ ಮತ್ತು ಮಹಾಶಾಂತಿ ಅಭಿಷೇಕ, ನಾಡದ್ದು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಎಲ್ಲ ನಡೆಯಲಿದೆ. ಅದಾದ ಮೇಲೆ ಬ್ರಹ್ಮೋತ್ಸವದ ಎಲ್ಲ ಉತ್ಸವಗಳು ನಡೆಯಲಿದೆ. ಈ ಉತ್ಸವ ಮೂರ್ತಿಯನ್ನು ವಿರಾಟ್ ಮೂರ್ತಿಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಹೇಳಿದ ಸಮಯದಲ್ಲಿ ಅಷ್ಟೇ ಪ್ರೀತಿಯಿಂದ ಮತ್ತು ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿಕೊಟ್ಟಂಥ ಶಿಲ್ಪಿ ಮಂಜುನಾಥಾಚಾರ್ಯ ಮತ್ತು ತಂಡದವರಿಗೆ ಈ ಶ್ರೀನಿವಾಸ ದೇವರು ಪರಬ್ರಹ್ಮ ಶ್ರೀನಿವಾಸ ಮಹಾಲಕ್ಷ್ಮೀ ಸಮೇತನಾಗಿ ಹಿತೋಪ್ಯತಿಶಯವಾದಂತಹ ಸಮೃದ್ಧಿ, ಶಾಂತಿ, ಸುಖ, ನೆಮ್ಮದಿಗಳನ್ನು ಕೊಟ್ಟು ಸಂಪೂರ್ಣ ಆಯುಷ್ಯವನ್ನು ಕೊಟ್ಟು ಇಂತಹ ಸಾವಿರಾರು ಕೆಲಸಗಳನ್ನು ಮಾಡಿ ಜನರ ಮತ್ತು ದೇವರ ಪ್ರೀತಿಗೆ ಪಾತ್ರರಾಗಲಿ ಅಂತ ಹೇಳ್ತಾ
ನಾವು ಅವರಿಗೆ ನಮ್ಮ ಮನಃಪೂರ್ವಕವಾದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ನೇತ್ರೋನ್ಮೇಲನ ಈಗ ತಾನೇ ಆಗಿದ್ದು ಸ್ವಾಮಿಯ ಶರೀರವೇ ಜ್ಞಾನ ಆನಂದಮಯವಾದ ಶರೀರ. ಸ್ವಾಮಿಯನ್ನು ನೋಡುವಾಗಲೇ ಆನಂದ ಅಭಿವೃದ್ಧಿ ಆಗ್ತಾ ಇದೆ. ಕಣ್ಣುಗಳು ಬಹಳ ಹೊಳಪಿನಿಂದ ಕಾಂತಿಯಿಂದ ಕೂಡಿದೆ, ತುಟಿ ನಗುತ್ತಾ ಇದೆ. ಇಂತಹ ಬಹಳ ಸುಂದರವಾದ ಮೂರ್ತಿಯನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ. ನಾವು ಅವರಿಗೆ ಆಭಾರಿಗಳಾಗಿದ್ದೇವೆ. ಇಂದಿರಾರಮಣ ಗೋವಿಂದೋ. ದೇವತಾಭ್ಯ ನಮಃ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ನಮ್ಮ ತಾಲೂಕಿನ ಡಾಕ್ಟರ್ ರಂಗರಾವ್ ಅಂದರೆ ಅವ್ರು ಡಾಕ್ಟ್ರ್ ಅನ್ನೋದು ಎಲ್ಲರೂ ಡಾಕ್ಟ್ರ್ ಅಂದ್ರೆ ನಮಗೆಲ್ಲ ಪರಿಚಯ ಆಗೋದು, ಇಲ್ಲ ಕೊಡ್ದಾಗಲ್ಲ. ತಿರುಪತಿಯಲ್ಲಿ ದರ್ಶನಕ್ಕೆ ಯಾವ ಥರ ಕ್ಯೂ ಇರ್ತದೋ ಸೇಮ್ ಅದೇ ಯಥಾ ಪ್ರಕಾರವಾಗಿ ನಮ್ಮ ಶ್ರೀನಿವಾಸಪುರ ವೈದಿಕ ಶಾಲೆಯಲ್ಲಿ ಕ್ಯೂ ಇರಬೇಕು. ಅವ್ರ ದರ್ಶನ ಪಡಿ ಸೇಮ್ ತಿರುಪತಿ ವೆಂಕಟರಮಣ ಶ್ರೀನಿವಾಸನ ದೇವರ ದರ್ಶನ ಪಡಿಬೇಕು ಎಷ್ಟು ಕಷ್ಟ ಇರ್ತದೋ ಇವ್ರ ದರ್ಶನ ಪಡೆಯುವ ಅಷ್ಟೇ ಕಷ್ಟ ಇರ್ತದೆ. ಅಂದರೆ ಅಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಅವರ ವೈದಿಕಕ್ಕೋಸ್ಕರವಾಗಿ. ಕೋಲಾರ ಡಿಸ್ಟಿಕ್ಕಲ್ಲಿ ನಮ್ಗೆ ಹೆಸರುವಾಸಿ ಮಾಡಿರುವಂಥ ನಮ್ಮೊಂದು ಹೆಮ್ಮೆ ಅಂತ ಹೇಳ್ಕೋಬೇಕು. ನಮ್ಗೊಂದು ಆನಂದವಾಗೈತೆ, ಯಾರು ಸಿಗಲ್ಲ. ಎಷ್ಟೋ ಬಡ ಜನರಿಗೆ, ಎಷ್ಟೋ ಬಡವರಿಗೆ ಪಾಪ ಎಂತೆಂಥ ಆಪರೇಷನ್ ಆಗಲಿ ನೀವು ಅವ್ರಿಗೂ ಸಲಹೆ ಕೊಟ್ಟು ಈ ಥರ ಮಾಡಿಕೊಡ್ರಿ ಅಂತ ಒಂದು ಮಾರ್ಗದರ್ಶಿ ಕೊಟ್ಟು ಮಾಡಿಸಿ ಕಳಿಸ್ತವ್ರೆ. ಎಷ್ಟೋ ಜನ ನಮ್ಮ ಹತ್ರ ಬಂದು ನಿಮ್ಮ ಡಾಕ್ಟರ್ ಚೆನ್ನಾಗಂತೆ ನಮ್ಗೆ ಫೋನ್ ಮಾಡ್ರಿ ಅಂತ. ಹೆಂಗೆ ಫೋನ್ ಮಾಡಿ ಅಲ್ಲಿ ನೋಡಿದ್ರು ಭಯ ಆಗುತ್ತೆ ಜನಗಳು ನಿಂತ್ಕೊಳ್ಳೋಕ್ಕೆ. ನಾನು ಹೊಡೆದಾಗ್ತಾರೆ, ನಾನು ಮಾತಾಡಲ್ಲಪ್ಪ ಅವ್ರನ್ನ ಅಂತ ಹೇಳ್ಬಿಟ್ಟಿದ್ದೀನಿ. ಈ ಥರ ಅವರೊಂದು ನಮ್ಮ ತಾಲೂಕಿನ ಒಂದು ಹೆಮ್ಮೆ ಅಂತ ಹೇಳೋಕ್ಕೆ ನಮ್ಗೆ ಅದೊಂದು ಆಧಾರ ಒಂದು ಸಾಕು. ಅದರಲ್ಲಿ ಮೊದಲಿಗೆ ನಾವು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಒಂದು ಆಚರಣೆ ಮಾಡಿದ್ವು. ನಾವು ಎರಡು ಮೂರು ತಿಂಗಳಲ್ಲಿ ನಮ್ಮ ಸ್ವಾಮಿಗಳನ್ನ ನಾವು ಆಹ್ವಾನ ಮಾಡಿದ್ವಿ. ಸ್ವಾಮಿ ಎಲ್ಲರ ಬಗೆವಾಗಿ ಬರ್ತಾ ಇದ್ರು, ನಮ್ಮ ಪರವಾಗಿ ಒಂದ್ಸಲ ಬಂದು ಮಾತಾಡಿದ್ರು. ಆದರೆ ಕಾಲಾವಕಾಶ ಆವಾಗ ಪಾಪ ಅವ್ರು ಬರೋಕ್ಕಾಗಿಲ್ಲ. ಹಾಸ್ಪಿಟಲ್ ರಿಟರ್ನ್ ಆಗ್ತಾರೆ. ಮಂಜು ಅವರೇ, ನಾನು ಒಂದು ಹೊತ್ತಿ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಲೇಟ್ ಆದದೆ, ಇವತ್ತು ಶ್ರೀನಿವಾಸ ಕಲ್ಯಾಣ, ನೀನು ಊರಿಗೆ ಬಂದ್ಬಿಡು ಮನೆ ಹತ್ರ ಅಂತ ಹೇಳಿದ್ರು. ನಾನು ಸರಿ ಸ್ವಾಮಿ ಆಯ್ತು ಬಿಡಿ ಸ್ವಾಮಿ ಅಂದ್ರೆ ನಾವೆಲ್ಲ ಬ್ರಹ್ಮೇಗರ ಆರಾಧನೆ ಮುಗಿಸ್ಕೊಂಡು ಮನೆಗೆ ಬಂದ್ವು. ಮನೆ ಬಂದ ತಕ್ಷಣ ಫೋನ್ ಮಾಡಿದ್ವಿ, ಬರ್ತಾ ಇದ್ದಾರೆ ಇಲ್ಲ ಅಂತ. ಸ್ವಾಮಿ ಬರ್ತೀವಿ ಸ್ವಾಮಿ, ಈಗ ತಾನೇ ಬಂದೇನೆ. 10 ಜನ ನೀವು ಬರಲೇಬೇಕು ನನ್ನ ಮನೆಗೆ ಇವತ್ತು, ಇಲ್ಲ ಅಂದ್ರೆ ನಿಮ್ಗೆ ಅಂದ್ರು. ಸರಿ ಸರ್ ಬರ್ತೀನಿ, ಮಾತು ತಪ್ಪಲ್ಲ ಅಂದೆ. ಅದೇ ಪ್ರಕಾರವಾಗಿ ನಮ್ಮ ಹುಡುಗರು, ನಮ್ಮ ಟೀಮ್ ಎಲ್ಲ ಸೇರಿ, ನನ್ನ ತಮ್ಮ ಇವರೆಲ್ಲ ಸೇರಿ ನಾವು ಹೋದ ತಕ್ಷಣ ಸ್ವಾಮಿಗಳು ಮಡಿಯಲ್ಲೇ ಇದ್ದಾರೆ. ಯಾಕೆ ಸ್ವಾಮಿ ಹಿಂಗ ಇದ್ದೀರಾ ಅಂತ ನಾನು ಒಂದು ಕೇಳ್ದೆ ಒಂದು ಮಾತು, ಸ್ವಾಮಿ ಪ್ರಸಾದಕ್ಕೆ ಇಲ್ಲಿ ಬರ್ತೀನಿ, ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಒಂದು ಮಾತು ಕೇಳ್ಬಿಟ್ಟೆ. ಅವ್ರ ಪರಿಸ್ಥಿತಿ ಹೆಂಗಿತ್ತೋ ಗೊತ್ತಿಲ್ಲ ಪಾಪ. ಅವಾಗಿಂದ ಡ್ಯೂಟಿಯಿಂದ ಬಂದವರು ಪಾಪ. ಅಮ್ಮಣ್ಣಿಯವರು ಅಪ್ಪದ ಮನೆಯಲ್ಲಿ ಇಲ್ಲ ಅವರು. ಇವರೇ ಓನ ಕೂತ್ಕೊಂಡು ಮಾದಿಯಲ್ಲಿ ಯಾರು ಕರೆದು ಮಾಡಿಸಿದಾರೋ ಏನೋ ಗೊತ್ತಿಲ್ಲ. ನಮಗೋಸ್ಕರ ಪಕ್ಷಿ ತರ ನಿಂತೈತೆ, ಇನ್ನ ಬರಿಲ್ಲ ಅತಿಥಿಗಳು ಊಟಕ್ಕೆ ಅಂತ. ನನ್ನ ಕಣ್ಣಲ್ಲಿ ನೀರು ಬಂದು ಈ ಜನ್ಮ ಈ ಋಣ ತೀರ್ಸೋದು ಯಾವಾಗಪ್ಪ ನಾನು ಅನ್ಸ್ಬಿಟ್ಟೆ. ನಾವೇ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿದ್ದೇವೆ. ನಮ್ಮ ಆರಾಧನೆಯಲ್ಲಿ ನಿಂತ್ಕೊಂಡಿದ್ರು ಸ್ವಯಂಭು ಒಬ್ಬರೇ ಪಾಪ 20 ಜನ ಹುಡುಗರಿಗೂ ಬಡಿಸಿ 20 ಜನಕ್ಕೆ ಮೇಂಟೈನ್ ಮಾಡಿ ಅದೆಲ್ಲ ಸಂತೋಷ ತೃಪ್ತಿ ಬೆಳೆಸಿ ಲಾಸ್ಟ್ಗೆ ಎದ್ದ ತಕ್ಷಣ 1 ನಿಮಿಷ ಹೋಗ್ಬೇಡ್ರಿ ಅಂದ್ರು. ಸರಿ ಸ್ವಾಮಿಂದೆ. ನಮ್ಮ ಸುಧಾ ಸ್ವಾಮಿಗಳಾಗಂತ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ, ಅರ್ಜುನ ಪ್ರತಿಷ್ಠೆ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕರು ಅವರು ಬಂದ್ರು. ಇವ್ರು ಕರ್ಸ್ಕೊಂಡಿದ್ರು. ನನಗೆ ತಾಂಬೂಲ ಕೊಟ್ಟು ದಕ್ಷಿಣ ಕೊಟ್ಟು ಸನ್ಮಾನ ಮಾಡಿ ಒಂದು 5,000 ರೂಪಾಯಿ 10,000 ರೂಪಾಯಿ ತಾಂಬೂಲದಲ್ಲಿಕ್ಕೆ ಬಾಪ ಇಲ್ಲಿ ಅಂದ್ರು. ಏನ್ ಸ್ವಾಮಿ ಇದು ಅಂದೆ. ಬನ್ನಿ ಅಂತ ನಿಂತ್ಕೊಂಡೆ. ನಮ್ದೊಂದು ಮೂರ್ತಿ ಬಿಂಬ ಇತ್ತು, ಆ ಬಿಂಬ ಶಿಥಿಲ ಆಗೈತೆ, ಜಲಾದಿವಾಸ ಮಾಡಿಬಿಟ್ಟು ನಮ್ಗೆ ನೆಕ್ಸ್ಟ್ ನಮ್ಮ ಉತ್ಸವಕ್ಕೆ ನಮ್ಗೆ ಒಂದು ಬಿಂಬ ಶ್ರೀನಿವಾಸ ದೇವ್ರು ಬೇಕು ಅಂದು. ನಾನು ಕಪಿ ಆಗ್ಬಿಟ್ಟು, ಏನ್ ಸ್ವಾಮಿ ಈ ಥರ ಹೇಳ್ತೀರಾ ಅಂತ. ಮಾಡ್ಲೇಬೇಕು, ನೀನೇ ಮಾಡ್ಬಿಟ್ಟು. ನಾವು ಸುಮಾರು ತಮಿಳ್ನಾಡು ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವು. ಅದರ ಪರವಾಗಿ ನಾವೆಲ್ಲರಿಗೂ ಇಷ್ಟ. ನಮ್ಮ ಮಂಜುನಾಥಾಚಾರ್ಯ ಮೂಲ ಒಳಗಡೆ ಇರುವ ಉತ್ಸವ ಮೂರ್ತಿ ಮಾಡಿ ಕಲ್ಯಾಣ ವೆಂಕಟೇಶ್ವರನ ಅವತ್ತು ಅವತ್ತು ಕಲ್ಯಾಣೋತ್ಸವ ಅಲ್ಲ ಸ್ವಾಮಿ, ಕಲ್ಯಾಣೋತ್ಸವ. ಅದೇ ಅಂಗವಾಗಿ ಇವ್ರು ತಂಬಿಳ ಕೊಟ್ಬಿಟ್ರು. ನಾನು ತಗೊಂಡು ಬಂದ್ಬಿಟ್ಟು ಧೈರ್ಯವಾಗಿ. ಇಲ್ಲಿ ಮನೆಯಲ್ಲಿ ನೋಡಿದ್ದೆ, ಒಂದು ಚೆಕ್ಕೆ ತರ ಒಂದೇ ಅಂಟಿಸ್ಕೊಳ್ಳೋದು, ಅದು ಮಾಡೋಣ ಬಿಡಿ, ಏನ್ ದೊಡ್ಡ ಕೆಲಸ ಅಲ್ಲ ಅಂದ್ಕೊಂಡು ಬಂದ್ಬಿಟ್ಟೆ. ಮತ್ತೆ ಇಲ್ಲಿ ಬಂದು ವೀಕ್ಷಣೆ ಮಾಡಿದೆ. ನಮ್ಮ ಸುಧಾ ಸ್ವಾಮಿ ಮಗ ಪವನ್ ಅವರು ಆತರ ಬೇಡ ಸ್ವಾಮಿ, ನಮ್ಗೆ ಬೇಕಾದ್ರೂ ನಾವು ಫೋಟೋ ಕಳಿಸಿ ಆತರ ಮಾಡ್ಕೊಡ್ಬೇಕು ಅಂದ್ರು. ನಾನು ಇವ್ರಿಗೆ ಅಡ್ಡಿ ಹೇಳಕ್ಕಾಗಲ್ಲ, ಅವ್ರು ಬದಲು ಹೇಳಕ್ಕಾಗಲ್ಲ, ತಗೊಳ್ಕೊಂಡ್ಬಿಟ್ಟೆ. ಸರಿ ಮಾಡ್ಕೊಡ್ತೀನಿ ಸ್ವಾಮಿ, ಫೋಟೋ ಕಳಿಸಿದ್ರು. ತಿರುಪತಿ ಸಾಕ್ಷಾತ್ ಮಹಾನುಭಾವ ತಿರುಪತಿಯಲ್ಲಿ ನಿಂತವಲ್ಲ ನೋಡು, ಅದೇ ಆಕಾರ ಕಾಣಿಸ್ತಾ ಐತೆ. ಏನಪ್ಪ ಮಾಡೋದು ಅಂತ ನಾನು ಸರಿ ಮಾಡ್ಕೊಡ್ತೀನಿ. ಒಂದು ಪ್ಯಾಟ್ರನ್ ಮಾಡಿ 2 ಪ್ಯಾಟ್ರನ್ ಮಾಡಿದ್ರೆ ನನಗೆ ಇಡಿಸಿಲ್ಲ. ಇವ್ರು ನಮ್ಮ ಸರ್ ಬಂದಿದ್ದೆ ಗಾಡಿ ಹಾಕೊಂಡು ಇವ್ರು 3-4 ಎಲ್ಲ ಏನ್ ಮಾಡ್ತಾ ಇದೆಯಾ ಅದ್ ನೋಡ್ಸಕ್ಕೆ ನನಗೆ ನಾಚಿಕೆ. ಅದು ಸೆಟ್ ಆಗಿಲ್ಲ. ನನ್ನ ಫ್ಯಾಕ್ಟ್ರಿ 2 ಐತೆ, ಇಲ್ಲೊಂದು ಐತೆ, ಬೆಂಗಳೂರೊಂದಲ್ಲಿ ಐತೆ, ಅಲ್ಲಿ ಮಾಡ್ತಾ ಇದ್ದಿದ್ದು. ಆಮೇಲೆ ಏನಾಯ್ತು ಅಂತ ನಾನು ಮನಸ್ಸಿಗೆ ತೋಚಿಲ್ಲ ಯಾವ ತರ ಪ್ಲಾನ್ ತಗೋಬೇಕಿದ್ದು. ನಮ್ಮ ಕಲ್ಲಿನಲ್ಲಿ ಬ್ರಾಸಲ್ಲಿ ಪಂಚಲೋಹದಲ್ಲಿ ನಾವು ಪ್ರಚಂಡರು ಇದ್ರಲ್ಲಿ ಯಾವ ತರ ತಗೋಬೇಕು ಮೂಡು ಅಂತ ನಾವು ಇದು ಮೈ ಕೈ ತಿರುಮಲ ದೇವರದಲ್ಲಿ ಹೆಂಗೈತ ಕೈ ಸೇಮ್ ಅದೇ ಆಕಾರ ತಗೋಬೇಕು. ಅಟ್ಯಾಚ್ ಬರೋದು ಅಟ್ಯಾಚ್ ಕೂಡ ನಮ್ಮ ಸ್ವಾಮಿ ಹೊಡಿತಾನೆ, ನಾ ಗೋಸ್ ಕಟ್ಟಕ್ಕೆ ಎಟ್ಲ ಬಿಡ್ತಾನು ಅಂತ. ಇಲ್ಲಿ ಟಾಚಾಟ್ ಆಗ್ಬಾರ್ದು. ಇದು ನಿಲ್ಲಕ್ಕೆ ಚಾನ್ಸ್ ಇಲ್ಲ. ಕಲ್ಲಲ್ಲಿ ನಿಲ್ತಾರೆ, ಮೋಲ್ಡಿಂಗ್ ಇದ್ರಲ್ಲಿ ನಿಲ್ಲಕ್ಕಿಲ್ಲ.
ಬಚ್ಚಿನಿ ಅಂತ ಇದ್ರು ಪೂರ್ವ ಕಾಲದ ವರ್ಕ್ ಇದು. ಸರಿ ಅಂತ PhD ಮಾಡೋರೆ ನಮ್ಮ ದಾವಣಗೆರೆಯಲ್ಲಿ. ವಿನಯ್ PhD ಮಾಡಿರೋ ದಾವಣಗೆರೆಯಲ್ಲಿ PhD ಡಬಲ್ ಡಿಗ್ರಿ ಮಾಡಿಬಿಟ್ಟು ನಮ್ಮ ಫ್ರೆಂಡು ಬೇರೆ ಫ್ರೆಂಡ್ ಒಂದು ಹರೀಶ್ ಅಂತ ನಮ್ಮ ಫ್ರೆಂಡು ದಾವಣಗೆರೆಯವರು, ಸ್ಟ್ಯಾಚ್ಯೂ ವರ್ಕ್ ಅವರು, PhD ಮಾಡಿ ಡಬಲ್ ಡಿಗ್ರಿ ಮಾಡ್ಕೊಂಡವ್ರೆ. ಅವರ ಸಲಹೆ ಪಡೆದೆ ಯಾವ ಥರ ಮಾಡೋಣ ಇದು ಪ್ಲಾನು ಅಂತ. ಈ ಥರ ಮಾಡಿದ್ರು. ಸರಿ ಮಾಡೋ ನೀನು ಬಂದ್ಬಿಟ್ಟು ಇಲ್ಲ ಅಂದೆ. ಬೇಡ ನಾನು ಆ ರಫ್ ಕೊಡ್ತೀನಿ ನೀನು ಮಾಡಿಕೊಡು ಅಂದೆ. ಅವನು ರಫ್ ನೀನು ಹಾಕು ನಾನು PhD ಮಾಡ್ಕೊಡ್ತೀನಿ ಅಂದೆ. ಸರಿ ಹಂಗೆ ಮಾಡಿದ್ನು. ನನಗೆ ಅವರು ಪಾಪ ಅವ್ರಿಗೊಂದು ಫ್ಲಾಶ್ ಆಗಿಲ್ಲ, ಯಾವ ಥರ ಅವ್ರಿಗೂ ಫ್ಲಾಶ್ ಆಗಿಲ್ಲ, ಯಾರು ಮಾಡ್ತಿಲ್ಲ ಇದು. ಎಲ್ಲೋ ನಮ್ಮ ಪವನ್ ಸ್ವಾಮಿ ಎಲ್ಲೋ ದೇವಲೋಕದಿಂದ ತಂದ ನಾವು ಫೋಟೋ. ಸರ್ ಏನಪ್ಪ ಅಂದ್ರೆ ಅವ್ರಿಗೆ ಕೊಟ್ಬಿಟ್ಟು ಮಾಡಪ್ಪ ಅಂದ. ಇಬ್ರು ಕಮೆಂಟ್ ಮಾಡೋಣ. 5 ಮೆಂಬರ್ಸ್ ಒಬ್ಬರಿಂದ ವರ್ಕ್ ಮಾಡೋದಲ್ಲ ಇದು, 16 ಜನ ಮಾಡ್ಬೇಕು. ಒಂದೊಂದು ವರ್ಕ್ ಒಬ್ಬೊಬ್ರು, ಡ್ರಾಯಿಂಗ್ ಒಂದು, ಪ್ಲಾನ್ ಒಂದು, ಮಾರ್ಕಿಂಗ್ ಒಂದು, ವರ್ಕ್ ಒಬ್ರದ್ದು ಮಾಡಬೇಕು, ಮುಖಗಳೇ ಒಂದು ಮಾಡಬೇಕು, ನಕಾಸ್ ಡಿಸೈನ್ ವರ್ಕ್ ಮಾಡೋದು ಒಬ್ರು. ಇಷ್ಟು ಜನ ವರ್ಕ್ ಇರ್ತಾ ಇದರಲ್ಲಿ. ನಮ್ಮ ಡಾಕ್ಟರ್ ಒಂದ್ಸಲಿ ಬಂದು ಯಪ್ಪ ಎಲ್ಲಾರು ಮಾಡ್ತಾರೆ ನೀ ಪೇರ್ ರಾವಲ್ಲ ಮಾಡೋರು ಅವರು ಅಂದ. ನನ್ನ ಸ್ವಾಮಿ ಶ್ರೀನಿವಾಸ ಆಸ್ಪತ್ರೆಯಲ್ಲಿ ಎಲ್ಲಾ ಟೆಸ್ಟ್ಗಳು ಎಲ್ಲ ಐತೆ, ಇಬ್ಬರು ರಂಗರಾವ್ ಡಾಕ್ಟರ್ ಒಬ್ಬರು ಹೆಸರಲ್ಲಿ ಇದೆ. ತುಂಬಾ ನಾನು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಒಂದೇ ಒಂದು ನಿಮಿಷ ಫೈನಲ್ಗೆ ಅಲ್ಲಿಗೆ. ಆಮೇಲೆ ಸರಿ ಆಯ್ತು ಅಂತ ತಗೊಂಡು ಬಂದೆ ನಾನು. ನಮ್ಮ PhD ನಮ್ಮ ಫ್ರೆಂಡು ಮಾಡಿಕೊಟ್ರು. ನಾನು ಕೊಟ್ಟೆ ಅವ್ರಿಗೆ ಡೈರೆಕ್ಷನ್, ಈ ತರ ಹಂಗಲ್ಲ ಮಾಡೋದು, ಈ ತರ ಕೈ ಓಪನ್ ಬರಬೇಕು, ಇಲ್ಲಿ ಬರಬೇಕು, ಇದೇ ಕಳೆದಲ್ಲಿ ಇರಬೇಕು ಅಂತ. ಅವರು ಇವತ್ತಿಗೆ ಮಾಡಿಲ್ಲ ಎಲ್ಲೋನು. ನನ್ನ ಡೈರೆಕ್ಷನ್ ನಾವು ಇದು ಕೂತು ಮಾಡಿದ್ದಂತ ಈ ಕೆಲಸ. ಈ ಶ್ರೀನಿವಾಸ ದೇವ್ರು ತುಂಬಾ ಕಣ್ಣು ತುಂಬಾ ನಿದ್ರೆವಾದ್ರು ಕಣ್ಣಲ್ಲೇ ಕಾಣಿಸ್ತದೆ. ಯಾಕಂದ್ರೆ ಪ್ರಿಂಟ್ ಆಗ್ಬಿಟ್ಟು ನಮ್ಗೆ ಇವ್ರು ಮಾಡ್ಕೊಡ್ಬೇಕು ಇದೇ ತರ ಬರಬೇಕು ಅಂತ. ಇಲ್ಲಾಂದ್ರೆ ಹೆಸರಿಲ್ಲ ನಮ್ಗೆ. ಇವ್ರ ಹತ್ರ ಹೆಸರು ಕಟ್ಕೊಂಡು ನಾವು ಬದುಕಿ ಪ್ರಯೋಜನ ಇಲ್ಲ. ಆ ತರ ಹೆಸರಿತ್ತು ನಮ್ಗೆ. ಆ ತರ ಉಳಿಸ್ಕೋಬೇಕು ಅಂತ ಶ್ರೀನಿವಾಸ ನಮ್ಮ ಕನಸಲ್ಲಿ ನೆಲೆಸ್ಕೊಂಡು ಕಣ್ಣು ತುಂಬಿಕೊಂಡು ಮಾಡಿಸ್ಕೊಂಡಿರುವಂತ ಕೆಲಸ ಇದು. ಸ್ವಸ್ತಿ, ಎಲ್ಲರಿಗೂ ನಮಸ್ಕಾರ. ನಾನು ಏನು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ನಮೋ ವೆಂಕಟೇಶ.